ಮುಧೋಳದಲ್ಲಿ ಇಂದು ಜರುಗಿದ PLD ಬ್ಯಾಂಕ್ನ ಚುನಾವಣೆಯನ್ನು ನೋಡ್ತಾ ಇದ್ದೀವಿ. ಒಟ್ಟು 78 ವಲಯ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 78 ವಲಯದ ಗ್ರಾಮಗಳ ರೈತರ ಒಂದು ಚುನಾವಣೆ ಇದು. ಮುಧೋಳದ ರನ್ ಶಾಲೆಯಲ್ಲಿ ಮತದಾನ ಪ್ರಕ್ರಿಯೆ ಶಾಂತಿಯುತವಾಗಿ ಜರುಗಿತು. ತಾಲೂಕಿನಾದ್ಯಂತ ಹಲವಾರು ರೈತರು ಆಗಮಿಸಿ ಈ ಒಂದು ಮತದಾನದಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಮತವನ್ನು ಚಲಾಯಿಸಿದರು. ಜಿದ್ದಾಜಿದ್ದಿನೊಂದಿಗೆ PLD ಬ್ಯಾಂಕ್ನ ಚುನಾವಣೆ ಸರಾಗವಾಗಿ ಜರುಗಿತು. ಒಟ್ಟು 14 ಅಭ್ಯರ್ಥಿ ಕ್ಷೇತ್ರದ ಅಭ್ಯರ್ಥಿ ವ್ಯಾಪ್ತಿಯಲ್ಲಿ 6 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದು 8 ಜನ ಸ್ಪರ್ಧೆಗೆ ಚುನಾವಣೆ ಜರುಗಿತು. ಎಂಟು ಜನ ಸದಸ್ಯರ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಜರುಗಿತು. ಅದರಲ್ಲಿ ಪ್ರಮುಖವಾಗಿ ಹಲಗಲಿ ವ್ಯಾಪ್ತಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಾಟಾಗಿದ್ದು ವಿಶೇಷವಾಗಿತ್ತು. ಪೊಲೀಸ್ ಬಿಗಿ ಭದ್ರತೆಯ ಮಧ್ಯದಲ್ಲಿ ಒಂದು ಚುನಾವಣಾ ಪ್ರಕ್ರಿಯೆ ಸರಾಗವಾಗಿ ಜರುಗಿತು ಅಂತ ಹೇಳಲಾಗ್ತಾ ಇದೆ. ಮುಧೋಳದ ಪ್ರತಿಷ್ಠಿತ ಶಾಲೆಯ ಸರ್ಕಾರಿ ಶಾಲೆ ರನ್ನ ಶಾಲೆಯಲ್ಲಿ ಈ ಮತದಾನದ ಪ್ರಕ್ರಿಯೆ ಜರುಗಿತು. PLD ಬ್ಯಾಂಕಿನ ಚುನಾವಣೆಯ ಸದಸ್ಯರ ಮತದಾನ ಶಾಂತಿಯುತವಾಗಿ ಜರುಗಿತು. ಮುಧೋಳ ತಾಲೂಕಿನಾದ್ಯಂತ ಬರ್ತಕ್ಕಂಥ ಪ್ರತಿ ಹಳ್ಳಿಯ ಒಂದು PLD ಬ್ಯಾಂಕಿನ ಸದಸ್ಯರು, ಸಾಲಗಾರರು, ಭಿನ್ನ ಸಾಲಗಾರರು ಸೇರಿದಂತೆ ಈ ಒಂದು ಚುನಾವಣೆಯಲ್ಲಿ ತಮ್ಮ ಮತ ಚಲಾಯಿಸುವುದರ ಮೂಲಕ ಈ ಒಂದು ಮತದಾನ ಶಾಂತಿಯುತವಾಗಿ ಜರುಗಿತು. ಚುನಾವಣೆಯ ನಂತರದ ಫಲಿತಾಂಶವನ್ನು ಕೋರ್ಟ್ ತಡೆ ಹಿಡಿದಿದೆ ಅಂತ ಮೂಲಗಳ ಪ್ರಕಾರ ಹೇಳಲಾಗ್ತಾ ಇದೆ. ಫಲಿತಾಂಶ ಪ್ರಕಟಣೆಯಾಗುವುದು ವಿಳಂಬವಾಗುವ ಸಾಧ್ಯತೆಗಳು ಇವೆ ಅಂತ ಹೇಳ್ತಾರೆ. ಹಲಗಲಿ ವ್ಯಾಪ್ತಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಾಡಾಗಿದ್ದು ಒಟ್ಟು 8 ಸದಸ್ಯರ ಆಯ್ಕೆಯ ಚುನಾವಣೆ ಪ್ರಕ್ರಿಯೆ ಇವತ್ತು ಮತದಾನವನ್ನು ಮಾಡಲಾಯಿತು. 6 ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದು ವಿಶೇಷವಾಗಿತ್ತು. ಒಟ್ಟು 14 ಸದಸ್ಯರ ಆಡಳಿತ ಮಂಡಳಿಯ ಚುನಾವಣೆ ಇವತ್ತು ಮುಧೋಳದಲ್ಲಿ ಜರುಗಿತು. PLD ಬ್ಯಾಂಕ್ ಅದೇನಾ ಈಗ ಇವು ಹೆಂಗಾನ ಫೋನ್ ಹಚ್ಚಿದ್ದ ಏನು ಸರ್ ಸಿದ್ಧಾನ ಹೇಳಿ ಬ್ಯಾಂಕಿನ ನಿಮ್ಮ ಗಾಡಿ ಆಯ್ತು ಕಕ್ಕ